ಸರ್ ಸೂರ್ಯಶ್ರೀ ಪೊಲೀಸ್ ಸ್ಟೇಷನ್. ಹಾ ಹೌದು, ತಾವೇರು ಸರ್? ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ಸರ್, ನಾನು ಜೊತೆಯಲ್ಲಿ ಪತ್ರಿಕೆಯಿಂದ ಮಾತಾಡ್ತೀನಿ. ಜೊತೆಯಲ್ಲಿ ಪತ್ರಿಕೆ ಮಾತಾಡ್ತೀನಿ ಸರ್. ಇದು ಸ್ಟೇಷನ್ ಇಂದ ಯಾರು BTV ಏನೋ ನ್ಯೂಸ್ ಬರ್ತಿದೆಯಲ್ಲ, ಏನ್ ಸರ್ ಅದು ವಿಷಯ? ಅದೆಲ್ಲ ಸುಳ್ಳು, ಅದ ಟೋಟಲ್ ಫೇಕ್. ಅದೆಲ್ಲ ಫೇಕ್ ಅದು, ಅದೆಲ್ಲ ಸುಳ್ಳಾಗಿ ಸುಮ್ಮನೆ. ಅದಕ್ಕೆ ನಮ್ಗೆ ವರದಿ ಮಾಡ್ಬೇಕಾಯ್ತು, ಅದಕ್ಕೆ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ. ಅದೆಲ್ಲ ಸುಳ್ಳದು. ಸುಳ್ಳ ಸರ್? ತಾವು ತಮ್ಮ ಹೆಸರು ಸರ್? ಸಂಜೀವ್ ಕುಮಾರ್ ಮಹಾಜನ್ ಅಂತ ಇನ್ಸ್ಪೆಕ್ಟರ್. ತಾವೇ ಮಾತಾಡ್ತಾರ? ಅದು ತಮ್ಮ ಮೇಲೆ ಅಪರಾಧ ಆಗಿರೋದಾ? ಹೇಗೆ ಸರ್ ಅದು? ಮತ್ತೆ ಇದು ಸೋಷಿಯಲ್ ಮೀಡಿಯಾದೆಲ್ಲ ಬಿಡ್ತಾ ಇದಾರಲ್ಲ, ಹೇಗೆ? ಅಯ್ಯೋ ಏನು ಮಾಡತ್ತೆ, ಏನ್ ಮಾಡಕ್ ಆಗಲ್ಲ. ಹಾಕೋರು ಹಾಕಿದಾರೆ. ನಾನು ಲೀಗಲ್ ನೋಟಿಸ್ ಕೊಟ್ಟು ಗವರ್ಮೆಂಟ್ ಪರ್ಮಿಷನ್ ತಗೊಂಡು SP ಸಾಹೇಬ್ರು ಡಿಫಾಮೇಷನ್ ಕೇಸ್ ಹಾಕೊಳ್ಳಿಕ್ಕೆ ಏನ್ ಬೇಕಾದ್ ಮಾಡ್ಕೊತಾ ಇದ್ದೀನಿ. ಹೌದ್ರಾ? ಅದಕ್ಕೆ ನಾನು ತಿಳ್ಕೊಂಡು ನಮ್ಮ ಪತ್ರಿಕೆಯಲ್ಲಿ ಮತ್ತೆ ಇದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಸತ್ಯ ತಿಳ್ಕೊಬೇಕಲ್ವ್ರ? ನಿಜ, ಅದು ಕೇಸ್ ಹಾಕಕ್ ರೆಡಿ ಮಾಡ್ತಾ ಇದೀನಿ. ಹೌದ್ರಾ? ಏನು ಗೊತ್ತಿಲ್ಲ, ಎಂತೂ ಗೊತ್ತಿಲ್ಲ ಈ ತರ ಮಾಡಿದ್ರೆ. ಈಗ ಯಾಕೋ ಬಹಳ ಆಯ್ತು. ಅವ್ನು ಕೇಸ್ ರೆಡಿ ಮಾಡ್ತಾ ಇದೀನಿ, ನೋಡೋಣ. ಆತ ಯಾರು ಸರ್? ಆತ ಇದ್ ಮಾಡಿದಾನೆ ಅಂದ್ರೆ ಯಾರು ಸರ್? ಯಾರು ಅವ್ನು ನನಗೆ ಯಾರಂತಾನೆ ಗೊತ್ತಿಲ್ಲ. ಅವ್ನಿಗೆ ಇದಕ್ಕೂ ಸಂಬಂಧನೂ ಇಲ್ಲ. ಯಾರು ಅವನ್ನ ರೆಡಿ ಮಾಡ್ಕೊಂಡು ಹಿಂಗ್ ಮಾಡಿದಾರೆ ನೋಡೋಣ, ಈಗ ಅವ್ನಿಗೆ ಗೊತ್ತಾಗುತ್ತೆ. ಆತನ ಹೆಸರು ಏನ್ ಸರ್? ಆತನ ಹೆಸರು ಯಾರೋ ವೆಂಕಟಾಚಲಪತಿ ಅಂತ. ಅದೇ ವೆಂಕಟಾಚಲಪತಿ ಅಂತ ಬರ್ತಿದೆ. ಅದಕ್ಕೆ ಅವನು ಸೋಷಿಯಲ್ ಮೀಡಿಯಾ ಮೇಲೆ ಆತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದ್ ಮಾಡ್ತಿದ್ದಾರೆ. ಮಾಡ್ಕೊಳ್ಳಿ, ಇನ್ನೇನ್ ಮಾಡಕ್ಕಾಗಲ್ಲ. ಅವ್ಗೊಂದು ಲೀಗಲ್ ನೋಟಿಸ್ ರೆಡಿ ಮಾಡ್ತಾ ಇದೀವಿ. ಸರ್ ಮಾಡ್ಕೊಳ್ಳಿ ಅನ್ನೋದೆಲ್ಲ ತಪ್ಪೋದು. ಏನಕ್ಕೆ ಅಂದ್ರೆ ಇವಾಗ ಆಗಿದ್ರೆ ಅದನ್ನ ಇದ್ ಮಾಡ್ಕೋಬೇಕು, ಸಮಸ್ಕೋಬೇಕು. ಆಗದಿದ್ರೆ ಸುಮ್ನೆ ಯಾಕೆ ಇದ್ ಮಾಡ್ಕೋಬೇಕು ಸರ್? ಈಗ ಏನು ಮಾಡಕ್ಕಾಗಲ್ಲ. ಅವ್ರು ಹಾಕಿದ್ದಾರೆ, ನಾವು ನಮ್ ಕೆಲಸ ಮಾಡಬೇಕು. ಅವ್ರದ್ದು ಈ ರೀತಿ ಇನ್ನೊಬ್ಬರಿಗೆ ಲೈಫ್ ಅಲ್ಲಿ ಮಾಡಬಾರ್ದು ಅಂತ ಬುದ್ಧಿ ಕಲಿಸ್ಬೇಕು. ಸತ್ಯ ಎಲ್ಲ ತಿಳ್ಕೊಂಡು ಮಾಡ್ಬೇಕು. ಸುಮ್ಮನೆ ಮಾಡಿದ್ರೆ ನಮ್ಮ SP ಸಾಹೇಬರು ಎಲ್ಲರೂ ಹೇಳಿದ್ರು ಯಾವ ಕಾರಣಕ್ಕೂ ಬಿಡಂಗಿಲ್ಲ ಅವ್ನಿಗೆ. ನಮ್ ಜಿಲ್ಲೆ ಪೊಲೀಸ್ ಮರ್ಯಾದೆ ತೆಗೆದ್ಬಿಟ್ಟಿದ್ದಾನೆ, ಸುಳ್ಳು ಯಾಕೆ ಮಾಡಿದಾನೆ ಅಂತ ಹೇಳಿ SP ಸಾಹೇಬ್ ಹೇಳಿದ್ರೆ ನಾವು ಕೇಸ್ ಹಾಕಕ್ ರೆಡಿ ಮಾಡ್ತೀವಿ ಸರ್. ಒಂದು ಸ್ವಲ್ಪ ಹೊತ್ತು ಮೀಟಿಂಗ್ ಇದೆ, ಆಮೇಲೆ ಮಾಡ್ತೀನಿ. ಓಕೆ ಸರ್. ಓಕೆ. ಥ್ಯಾಂಕ್ ಯು.